ಹೇಮಾವತಿ ಎಕ್ಸ್‌ಪ್ರೆಸ್ ಕೆನಾಲ್ ಯೋಜನೆಯಲ್ಲಿ 300 ಕೋಟಿ ರು ಕಿಕ್‌ಬ್ಯಾಕ್ ನಡೆದಿದೆ ಎಂದು ಮಾಜಿ ಶಾಸಕ ಎಂ. ಮಂಜುನಾಥ್ ನೇರವಾಗಿ ಆರೋಪಿಸಿದರು. ಅವರು ಮಾಗಡಿ ಪಟ್ಟಣದ ಜೆಡಿಎಸ್ ಭವನದಲ್ಲಿ ಇಂದು ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪುರಸಭೆ ಅಧ್ಯಕ್ಷರ ವಿಚಾರದಲ್ಲಿ ಗಂಡಸ್ತನ ರಾಜಕಾರಣ ಶಾಸಕರು ಮಾಡಬೇಕಿತ್ತು. ಆದರೆ ಬೃಹನ್ನಳೆ ನಾಟಕ ಮಾಡಿರುವುದು ಸರಿಯಲ್ಲ. ನಮ್ಮ 4 ಮಂದಿ ಪುರಸಭಾ ಸದಸ್ಯರಿಗೆ ಇವರು ಅಧಿಕಾರ ನೀಡಲು ಸಾಧ್ಯವೇ ಎಂದು ಇದೇ ವೇಳೆ ಶಾಸಕರನ್ನು ಪ್ರಶ್ನಿಸಿದರು. ಇದೇ ವೇಳೆ ಪುರಸಭಾ ಸದಸ್ಯರಾದ ಎಂ. ಮಂಜುನಾಥ್, ಅನಿಲ್ ಕುಮಾರ್, ರೇಖಾ ನವೀನ್, ನಾಗರತ್ನಮ್ಮ ಸೇರಿದಂತೆ ಅನೇಕ ಮುಖಂಡರು ಇದೇ ವೇಳೆ ಉಪಸ್ಥಿತರಿದ್ದರು. ಮಾಗಡಿ ಪುರಸಭೆಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಕೌನ್ಸಿಲರ್ಗಳೇನಿದ್ರು ಸುಮಾರು 12 ಸಂಖ್ಯೆಯಲ್ಲಿ ನಮ್ಮ ಪುರಸಭಾ ಸದಸ್ಯರು ಏನು ಗೆದ್ದಿದ್ರು, ಈ ಪುರಸಭೆಯ ಮಹಾಜನತೆ ಏನು ಗೆಲ್ಲಿಸ್ಕೊಟ್ಟಿದ್ರು, ಅದರ ಜೊತೆಯಲ್ಲಿ ಬಿಜೆಪಿಯಿಂದ 1 ಸದಸ್ಯರನ್ನ ಏನು ಆಯ್ಕೆಯಾಗಿದ್ರು. ಒಟ್ಟು 13 ಸಂಖ್ಯೆ ನಮ್ಮ ಪರವಾಗಿದೆ ಅಂತೇಳಿ ನಾವು ಒಡಂಬಡಿಕೆಯಂತೆ ಈ ಬಾರಿ ಶ್ರೀಮತಿ ನಾಗರತ್ನಮ್ಮನವ್ರನ್ನ ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ ನಮ್ಮ ಅಶ್ವಥ್ ಅವರನ್ನ ಸ್ಪರ್ಧೆಗಿಳಿಸಿದ್ವಿ. ಇಳಿಸಿದಂಥ ಸಂದರ್ಭದಲ್ಲಿ ನಮ್ಮ ಪಕ್ಷದ ವತಿಯಿಂದ ಕ್ರಮವಾಗಿ ಆಯ್ಕೆಯಾದಂಥ 4 ಜನ ಪುರಸಭೆಯ ಜೆಡಿಎಸ್ನ ಸದಸ್ಯರು ಮತ್ತು ಉಳಿದಂಗೆ 8 ಜನ ಜೆಡಿಎಸ್ನ ಸದಸ್ಯರುಗಳು, ಒಟ್ಟು 12 ಜನ ಸದಸ್ಯರುಗಳು ಕೂಡ ಸಭೆಯಲ್ಲಿ ಭಾಗಿಯಾಗಿ 4 ಜನ ಸದಸ್ಯರುಗಳೇನು ನಮ್ಮ ಪಕ್ಷದ ವಿಪ್ಪನ್ನು ಏನು ಜಾರಿ ಮಾಡಿದ್ವಿ ಅದನ್ನು ಉಲ್ಲಂಘನೆ ಮಾಡಿರೋದು ಸ್ಪಷ್ಟವಾಗಿ ನಿಮಗೆ ನಮಗೆಲ್ಲ ಗೊತ್ತಾಗಿದೆ. ನಾವು ಶ್ರೀಮತಿ ನಾಗರತ್ನಮ್ಮ ಅವರಿಗೆ ಮತ್ತು ಅಶ್ವಥ್ ಅವರಿಗೆ ಕ್ರಮವಾಗಿ ಕೈಯೆತ್ತುವ ಮೂಲಕ ತಮ್ಮ ಬೆಂಬಲವನ್ನು ಸೂಚಿಸಬೇಕು, ಮತವನ್ನು ಕೊಡಬೇಕು, ಅವ್ರನ್ನ ಈ ಚುನಾವಣೆಯಲ್ಲಿ ಗೆಲ್ಲಿಸ್ಕೊಡ್ಬೇಕು ಅಂತೇಳಿ ನಮ್ಮ ಪಕ್ಷದ ವತಿಯಿಂದ ಏನು ವಿಪ್ಪನ್ನು ಕೊಟ್ಟಿದ್ವಿ ಅದನ್ನು ಸ್ಪಷ್ಟವಾಗಿ ಉಲ್ಲಂಘನೆಯನ್ನು ಮಾಡಿರ್ತಾರೆ. ಅವ್ರ ಬಗ್ಗೆ ಕ್ರಮ ವಹಿಸಲು ನಾವು ಇವತ್ತಿಂದ ಜೆಡಿಎಸ್ನ ಜಿಲ್ಲಾಧ್ಯಕ್ಷನಾಗಿ ನಾನೇ ವಿಪ್ ಕೊಡುವಂಥ ಅಧಿಕಾರ ನನಗಿದ್ದರಿಂದ, ನಾನೇ ವಿಪ್ಪನ್ನು ಕೊಟ್ಟಿರೋದ್ರಿಂದ ನಾನು ಇವತ್ತಿಂದ ಅವ್ರ ಬಗ್ಗೆ ಶಿಸ್ತು ಕ್ರಮವನ್ನು ವಹಿಸಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದೀವಿ ಅನ್ನೋದು ಸ್ಪಷ್ಟತೆಯನ್ನು ತಮ್ಮ ಮುಖಾಂತರ ತಿಳಿಸ್ತಾ, ಇವತ್ತು ಅವರು ಯಾವ ಆಸೆಗೆ, ಆಮಿಷಕ್ಕೆ, ಹಣಕ್ಕೆ ಒಳಗಾಗಿದ್ದಾರೆ. ಸೊ ಇದು ಸ್ಪಷ್ಟವಾಗಿ ಪಕ್ಷದ ದ್ರೋಹಕ್ಕೆ ಕಾರಣರಾಗಿದ್ದಾರೆ, ನಮ್ಮ ಪಕ್ಷದ ಅಭ್ಯರ್ಥಿಗಳ ಸೋಲಿಗೆ ಕಾರಣರಾಗಿದ್ದಾರೆ. ಅವರನ್ನು ಸದಸ್ಯತ್ವವನ್ನು ವಜಾಗೊಳಿಸಬೇಕು ಮತ್ತು 6 ವರ್ಷಗಳ ಕಾಲ ಅವರು ಯಾವುದೇ ಚುನಾವಣೆಯಲ್ಲಿ ಭಾಗವಹಿಸಿದ ರೀತಿಯಲ್ಲಿ ಕ್ರಮವನ್ನು ವಹಿಸಬೇಕು ಅಂತೇಳಿ ಕಾನೂನು ರೀತಿಯ ಕ್ರಮವನ್ನು ಕೈಗೊಳ್ಳಲು ಇವತ್ತು ಪ್ರಾರಂಭವನ್ನು ಮಾಡಿದ್ದೇವೆ. ಮುಂದುವರೆದು ನಾನು ಇಲ್ಲಿ ಜೆಡಿಎಸ್ನ ಪಕ್ಷದ ಮುಖಂಡನಾಗಿ ಜೆಡಿಎಸ್ ಪಕ್ಷದಿಂದ ಶಾಸಕ ಸ್ಥಾನವನ್ನು ಪಡೆದು ಇವತ್ತು ಜಿಲ್ಲಾಧ್ಯಕ್ಷನಾಗಿ ಈ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. ನಮಗೆ ಯಾರೇ ಜನಪ್ರತಿನಿಧಿಯಾದವರಿಗೆ ಪ್ರಬುದ್ಧತೆ ಬಹಳ ಮುಖ್ಯ ಆಗ್ತದೆ. ಪ್ರಬುದ್ಧತೆ ಏನು ಅಂತ ಹೇಳಿದ್ರೆ
ಯಾವುದೇ ಪಕ್ಷದಲ್ಲಿದ್ದಂಥ ಸಂದರ್ಭದಲ್ಲಿ ಪುರಸಭೆಯ ಚುನಾವಣೆಯಲ್ಲಿ ನಮ್ಮ ಪಕ್ಷಕ್ಕೆ ಮ್ಯಾಂಡೇಟನ್ನು ಕೊಟ್ಟಿದ್ರು ಪುರಸಭೆಯ ಜನ. ನೀವು ಆಡಳಿತ ಮಾಡಿ, ನೀವು ಈ ಪಟ್ಟಣದ ಪುರಸಭೆ ವ್ಯಾಪ್ತಿಯನ್ನು ಅಭಿವೃದ್ಧಿ ಮಾಡಿ ಅಂತೇಳಿ ಒಂದು ಸ್ಪಷ್ಟ ಬಹುಮತವನ್ನು ಕೊಟ್ಟ ಸಂದರ್ಭದಲ್ಲಿ ನಮ್ಮ ಅಧಿಕಾರವನ್ನು ಬೇರೊಬ್ಬರು ಮೊಟಕುಗೊಳಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಅಂದರೆ ಅವರನ್ನು ಏನಂತ ಕರಿಬೇಕು ಅನ್ನೋದನ್ನ ಇವತ್ತು ತಮ್ಮ ಮುಖಾಂತರ ಕೇಳಲಿಕ್ಕೆ ಇಚ್ಛೆ ಪಡ್ತಾರೆ. ಯಾವೊಬ್ಬ ನಾಯಕನೇ ಆಗಲಿ ಗಂಡಸುತನದ ರಾಜಕಾರಣವನ್ನು ಮಾಡಬೇಕು. ಮಿಸ್ಟರ್ ಬಾಲಕೃಷ್ಣ ಅವರು ಅವ್ರ ಪಕ್ಷದಲ್ಲಿ ಗೆಲ್ಲಿಸ್ಕೊಂಡು ಅವ್ರ ಬಹುಮತ ಇದ್ದು ಅವ್ರ ಆಡಳಿತ ಮಾಡಿದ್ರೆ ಯಾರೂ ಏನೂ ಅನ್ನೋದಿಲ್ಲ. ನೀನು ಗಂಡು ಮಗ ಅಪ್ಪ, ಗಂಡಸ್ತನದ ರಾಜಕಾರಣ ಮಾಡ್ತಾ ಇದೆಯಾ, ನೀನು ಅವ್ರಿಗೆ ಬಿ ಫಾರಂ ಕೊಟ್ಟು ಜನರು ಕೈಕಾಲು ಹಿಡಿದು ಅವ್ರಿಗೆ ಹಣ ಖರ್ಚು ಮಾಡಿ ಗೆಲ್ಸಿದ್ಯಾ, ಅವರು ನಿನ್ನ ಮಕ್ಕಳು, ನೀನು ಅವ್ರನ್ನ ತಬ್ಬಿ ಮುದ್ದಾಡಿ ಅವ್ರಿಗೆ ಮದುವೆ ಮುಂಚೆ ಮಾಡಿ ನೀನು ಅವ್ರ ಮುತುವರ್ಜಿ ವಹಿಸು ಅನ್ನೋದು ಕ್ರಮ. ಆದರೆ ಇವತ್ತು ಬಾಲಕೃಷ್ಣ ಏನು ಮಾಡಿದ್ದಾರೆ, ಬೇರೆಯವ್ರ ಮಕ್ಕಳನ್ನ ಎತ್ಕೊಂಡೋಗಿ ಇವರು ನಮ್ಮ ಮಕ್ಕಳು ಅಂತೇಳಿ ಮದುವೆ ಮುಂಚೆ ಮಾಡಲಿಕ್ಕೆ ಹೊರಟಿದ್ದಾರೆ. ಹಿಂದೆನೂ ಕೂಡ ಈ ಕೆಲಸವನ್ನು ಮಿಸ್ಟರ್ ಬಾಲಕೃಷ್ಣ ಮಾಡಿದ್ರು. ಏನಾಯಿತು ಅವ್ರ ರಾಜಕೀಯ ಪರಿಸ್ಥಿತಿ? ಹಿಂದೆ 4 ಜನನ್ನ ನೀವು ಕರ್ಕೊಂಡು ಹೋಗಿದ್ರಲ್ಲ ಸ್ವಾಮಿ, ಅವರ ರಾಜಕೀಯ ಭವಿಷ್ಯ ನೋಡಿದ್ದೀರ ಇವತ್ತು ಏನಾಗಿದೆ ಅಂತ. ನಾನು ಅವ್ರ ಯಾರ ಹೆಸರು ಹೇಳಕ್ಕೆ ಹೋಗೋದಿಲ್ಲ. ಅವರ ರಾಜಕೀಯ ಭವಿಷ್ಯ ಏನಾಗಿದೆ ಅಂತ ತಿಳಿದು ನೋಡಿದ್ದೀರಾ, ಹಿಂದಿರುಗಿ ನೋಡಿದ್ದೀರಾ? ಇವತ್ತು ಕೂಡ ಈ 4 ಜನರ ರಾಜಕೀಯ ಭವಿಷ್ಯ ಪತನ ಮಾಡಲಿಕ್ಕೆ ಅವ್ರನ್ನ ದುರ್ಬಳಕೆ ಮಾಡ್ಕೊಂಡಿದ್ದೀವಿ. ನಿಮ್ಮ ಹತ್ರ ಸರ್ಕಾರದಲ್ಲಿ ಕೊಳ್ಳೆ ಹೊಡೆದಿರ್ತಕ್ಕಂಥ ದುಡ್ಡಿದೆ, ನಿಮ್ಮ ಹತ್ರ ಇವತ್ತು ಅಧಿಕಾರ ಇದೆ. ನೀವು ಹೇಳ್ದಂಗೆ ಪೊಲೀಸ್ನವ್ರು ಕೇಳ್ತಾರೆ. 4 ಸ್ಟೇಷನಿಂದ ಬಂದು ಪೊಲೀಸ್ನ ಇನ್ಸ್ಪೆಕ್ಟರ್ಗಳು ಬ್ಯಾರಿಕೇಡ್ ಹಾಕ್ಕೊಂಡು ಎಲ್ಲ ಅಂಗಡಿಗಳು ಬಾಕು ಹಾಕ್ಸ್ಕೊಂಡು ನಿಮಗೆ ಪ್ರೊಟೆಕ್ಷನ್ ಕೊಟ್ಕೊಂಡು ಏನೋ ಗಲಾಟೆ ಮಾಡ್ಕೊಂಡು ಏನೋ ನಡೆದ್ಬಿಡ್ತದೆ ಅಂತೇಳಿ ಮಾಡಿದ್ರಲ್ಲ, ಇದು ಎಷ್ಟು ದಿನ ಉಳಿತದೆ ಬಾಲಕೃಷ್ಣ? ನೀನು ಶಾಶ್ವತ ಇರ್ತೀಯ? ನೀವು ಇಲ್ಲಿ ಯಾರ್ದು ಶಾಶ್ವತ ಇಲ್ಲ. ನಾನು ಈ ತಾಲೂಕಿನಲ್ಲಿ ರಾಜಕೀಯ ಪ್ರಾರಂಭ ಮಾಡಿದಾಗ ಅವತ್ತು ಕೂಡ 13 ಜನ ಸದಸ್ಯರನ್ನ ನಮಗೆ ಬೆಂಬಲವಾಗಿ ಗೆಲ್ಸ್ಕೊಟ್ರು. ಈ ಪುರಸಭೆಯ ಮಹಾಜನತೆ 15 ಜನನ ಗೆಲ್ಸ್ಕೊಟ್ಟಂತ ಸಂದರ್ಭದಲ್ಲಿ ಒಂದು ಸೀಟು ಕೂಡ ಅವತ್ತು ನಮ್ಮ ಬೆಂಬಲವಾಗಿರ್ಲಿಲ್ಲ. 15 ಜನನ ಗೆಲ್ಸ್ಕೊಟ್ರು. 15 ಜನದಲ್ಲಿ ನಾವು ಎಲ್ಲ ವರ್ಗದವರಿಗೆ, ಎಲ್ಲ ಜಾತಿ, ಎಲ್ಲ ಸಮಾಜಕ್ಕೆ ಅಧಿಕಾರ ಕೊಡಬೇಕು ಅನ್ನುವಂಥ ಪ್ರಬುದ್ಧತೆ ಇಟ್ಕೊಂಡು ರಾಜಕಾರಣ ಮಾಡಿದ್ದೀನಿ. ಅವತ್ತು ಮೊದಲನೇ ಬಾರಿಗೆ ಅಲ್ಪಸಂಖ್ಯಾತರಿಗೆ ಅಧ್ಯಕ್ಷ ಸ್ಥಾನ ಕೊಡಬೇಕು ಅಂತೇಳಿ ನಮ್ಮ ನಯಾಜ್ ಅವರ ಶ್ರೀಮತಿಯವರಿಗೆ ಮೊದಲನೇ ಬಾರಿಗೇನೆ ಅಧ್ಯಕ್ಷ ಸ್ಥಾನ ತುಂಬಿದ್ದೀವಿ. ಅವ್ರನ್ನ ಅಧ್ಯಕ್ಷರು ಮಾಡಬೇಕು ಅಂತ. ನಂತರ ನಮ್ಮ ಶ್ರೀಮತಿ ತಿಗಳರ ಸಮಾಜದ ಜಯಲಕ್ಷ್ಮಿ ರೇವಣ್ಣ ಅವರು ಕೊಟ್ಟಿದ್ದೀವಿ. ಮತ್ತೆ ಸೀತಾರಾಮ್ ಅವರು ಗಂಗಾ ಮತಸ್ಥ ಸಮಾಜದವರು, ನಿರ್ಮಲಾ ಸೀತಾರಾಮ್ ಅವರು ಕೊಟ್ಟಿದ್ದೀವಿ. ಪದ್ಮಾ ಭೋಗೇಶ್ ಅಂತೇಳಿ ಕುರುವಿನ ಶಕ್ತಿ ಸಮಾಜದವರು, ಅವರನ್ನು ಅಧ್ಯಕ್ಷರು ಮಾಡಿದ್ದೀವಿ. ಈ ಅವಧಿಗೆ ಬಂದ ಸಂದರ್ಭದಲ್ಲಿ ನಾವು 12 ಜನ ಗೆದ್ದಿದ್ದು. ಬಿಜೆಪಿಯಿಂದ 1 ಸೀಟ್ ಗೆದ್ದಿತ್ತು. ನಮ್ಮ ಹಿಂದುಳಿದ ಸಮಾಜದ ಮುಖಂಡರಾದಂಥ ಬಸವರಾಜ್ ಅವರು ಅವತ್ತು ಇಲ್ಲ, ನಮ್ಗೆ ಬೇಕು, ನಮಗೊಂದು ಅವಧಿಗೆ ನೀವು ಮಾಡಿ ಅಂದರು. ಅವತ್ತು ಇವ್ರನ್ನೆಲ್ಲರನ್ನೂ ಒಪ್ಪಿಸಿ ನಾನು ಅವ್ರನ್ನ ಒಬ್ಬ ತಿಗಳರ ಸಮಾಜದ ಒಂದು ಹೆಣ್ಣುಮಗಳಿಗೆ ಅಧಿಕಾರ ಕೊಡಿಸಿದ್ದೀವಿ. ಮತ್ತೆ ಅದೇ ಅವಧಿನಲ್ಲಿ ಒಕ್ಕಲಿಗ ಸಮಾಜದ ಹೆಣ್ಣು ಮಗಳಿಗೆ ಅಧಿಕಾರವನ್ನು ವಿಜಯ ರೂಪೇಶ್ ಅವರು ಕೊಡಿಸಿದ್ದೀವಿ. ಮುಂದುವರೆದು ನಮ್ಮ ಒಡಂಬಡಿಕೆ ಆಗಿತ್ತು. ನಾಗರತ್ನಮ್ಮ ಅವ್ರಿಗೆ ಮತ್ತೆ ನಮ್ಮ ರೇಖಾ ನವೀನ್ ಅವ್ರಿಗೆ ಕೊಡಬೇಕು. ಹೇಮಲತಾ ಅವರು 3 ಜನ ಆಸ್ಪರೆಂಟ್ ಇದ್ರು. ಇವು 3 ಜನದಲ್ಲಿ ಒಬ್ಬರಿಗೆ
ಅಧಿಕಾರ ಕೊಡಬೇಕು ಹಿಂದುಳಿದ ಸಮಾಜಕ್ಕೆ ಅಂತೇಳಿ ನಮ್ಮ ಪಕ್ಷ ನಾವು ತೀರ್ಮಾನ ಮಾಡಿದ್ದೀವಿ. ನೀವೇನ್ ಮಾಡಿದ್ರಿ? ಏನ್ ಮಾಡಿದಿರಿ? ಇವತ್ತು ಒಬ್ಬ ಹಿಂದುಳಿದ ಸಮಾಜದ ಹೆಣ್ಣು ಮಗಳು, ಗೌರವಸ್ಥ ಕುಟುಂಬದಿಂದ ಬಂದಂತ ಒಬ್ಬ ಹೆಣ್ಣು ಮಗಳಿಗೆ ಅಧಿಕಾರವನ್ನ ಕಿತ್ಕೊಂಡ್ರಲ್ಲ ನೀವು ಈ ತಾಲೂಕು ನ್ಯಾಯ ಕೊಡ್ತೀರಾ? ದೊಡ್ಡ ದೊಡ್ಡ ಭಾಷಣ ಮಾಡ್ತೀರಿ ಬಾಲಕೃಷ್ಣ ಅವರೇ. ನಾವು ಕಾಂಗ್ರೆಸ್ ಪಕ್ಷ, ಹಿಂದುಳಿದವರ ಪಕ್ಷ, ದಲಿತರ ಪಕ್ಷ, ಅಲ್ಪಸಂಖ್ಯಾತರ ಪಕ್ಷ ಅಂತ. ನಿಮಗೆ ನಾಚಿಕೆ ಆಗಿಲ್ವಾ? ಯಾರಿಗೆ ಅಧಿಕಾರ ಕೊಡ್ತಾವ್ರೆ? ನಾನು ಯಾಕೆ ಅಡ್ಡ ಹೋಗ್ಬೇಕು? ಇದರಿಂದ ಏನಾಗ್ತಿದೆ? ಅವರನ್ನ ನನ್ನ ಜೊತೆಲಿ ಇಟ್ಕೊಂಡು ಅಭಿವೃದ್ಧಿ ಮಾಡಬೇಕು ಅನ್ನೋಂತ ಒಂದು ದೊಡ್ಡ ಶ್ರೀಮಂತಿಕೆ, ಹೃದಯ ಶ್ರೀಮಂತಿಕೆನ ನೀವು ತೋರಿಸ್ತಿಲ್ವಲ್ರಿ? ನೀವು ಈ ತಾಲೂಕಿನ ದಣಿ, 5 ಬಾರಿ ಶಾಸಕರು. ನಿಮ್ಮ ಯೋಗ್ಯತೆಗೆ ಈ ಪಿತೂರಿ ಎಲ್ಲ ನಡೀತಾ ಇದೆಯಲ್ಲ, ಇದು ಜಾಸ್ತಿ ದಿನ ಉಳಿಯಲ್ಲ. ಈ ಪಿತೂರಿ, ನಿಮ್ಮ ಹತ್ರ ಹಣ ಇರ್ಬೋದು, ಹಣನೂ ಜಾಸ್ತಿ ದಿನ ಉಳಿಯಲ್ಲ. ಹಣ, ಅಧಿಕಾರ ಯಾವತ್ತೂ ಕೂಡ ಶಾಶ್ವತ ಒಂದೇ ಕಡೆ ಇರಲ್ಲ, ತಿಳ್ಕೊಳ್ಳಿ. ಇವತ್ತು ಚುನಾವಣೆ ನಡೆದ್ರು ನಮ್ಮ NDA ಮಿತ್ರಕೂಟ 150ರಿಂದ 160 ಸೀಟ್ ಬರ್ತದೆ ಅಂತ ಸಮೀಕ್ಷೆಗಳು ಹೇಳ್ತಾವೆ. ಇವತ್ತು ನಡೆದ್ರು ನೀವು ನಾಳೆ ಬಿದ್ದೋಯ್ತಿರೋ, ನಾಡು ಬಿದ್ದೋಯ್ತಿರೋ ಗೊತ್ತಿಲ್ಲ. ನಿಮ್ ಸಮಯನೇ ಇಲ್ಲ. ನಿಮ್ ಸರ್ಕಾರಕ್ಕೆ ಅಸ್ಥಿರ ಆಗ್ಬಿಟ್ಟಿದ್ದೀರಾ. ನಾಳೆ ಬಿದ್ದೋಯ್ತಿರೋ, ನಾಡು ಬಿದ್ದೋಯ್ತಿರೋ ಗೊತ್ತಿಲ್ಲ. ನೀವು ಇಂಥ ಸಂದರ್ಭದಲ್ಲಿ ಇಂಥ ಆಟ ಆಡ್ಬೇಕಾ? ಪಾಪ ನಮ್ಮ ಮೆಂಬರ್ಗಳನ್ನ ದುಡ್ಡು ಕೊಟ್ಟು ಖರೀದಿ ಮಾಡಿಕೊಂಡು ರಾತ್ರಿ ಪೂರ್ತಿ ಇರಿಸ್ಕೊಂಡು ನೀವು ಅವ್ರಿಗೆ ಗದ್ದೆ ಔಸಿಟ್ಟು ಬೆಳಗ್ಗೆ ಎದ್ದು ಕಾರಲ್ಲಿ ಕರ್ಕೊಂಡ್ಬಂದು ನೀವು ಪುರಸಭೆಗೆ ಏನೋ ಇನ್ನೇ ಹುಡ್ಸಿರೋ ಮಕ್ಳ ತರ ಕರ್ಕೊಂಡು ಹೋಗ್ತೀಯಲ್ಲ ನಿನ್ ಯೋಗ್ಯತೆಗೆ. ತಿರ್ಗಾ ಅಲ್ಲಿ ಪ್ರೆಸ್ನವ್ರು ಕೇಳಿದ್ರೆ ನಿಮ್ಗೇನು ಹೇಳ್ತಾರೆ? ಅವರೆಲ್ಲ ರೋಡಲ್ಲಿ ಬಿಟ್ಬಿಟ್ಟು ಹೊರಟೋಗಿದ್ರಂತೆ, ಅವ್ರು ನಡ್ಕೊ ಬರ್ತಾ ಇದ್ರಂತೆ, ಕಾರಲ್ಲಿ ಹಚ್ಕೊಂಡ್ ಬಂದ್ರಂತೆ. ಅಬ್ಬಬ್ಬಬ್ಬಬ್ಬಬ್ಬ, ಏನ್ ಬೃಹನ್ನಳೆ ನಾಟಕ ಆಡ್ತೀಯ? ನೀನ್ ಹೇಳ್ತಿದ್ದಲ್ಲ ಬೃಹನ್ನಳೆ ಅಂತ, ಇವಾಗ ಗೊತ್ತಾಗಿಲ್ಲ ಜನಕ್ಕೆ ಯಾರು ಬೃಹನ್ನಳೆ ಅಂತ. ಇವತ್ತು ಗೊತ್ತಾಯ್ತಲ್ಲ ತಾಲೂಕಿನ ಜನಕ್ಕೆ. ಅದಕ್ಕೆ ಹೇಳಿದ್ದು ಗಂಡಸ್ತನದ ರಾಜಕಾರಣ ಮಾಡ್ಬೇಕು ಅಂತ. ನಿನ್ ತಾಕತ್ತಿದ್ರೆ ಗಂಡಸ್ತನದ ರಾಜಕಾರಣ ಮಾಡ್ಬೇಕು ಅಂದಿದ್ರೆ ನೀನ್ ಹೇಳ್ಬೇಕಾಗಿತ್ತು, ಅವ್ರನ್ನ ಖರೀದಿ ಮಾಡಿದ್ದೀನಿ, ಅವ್ರು ನನ್ನ ಪರ್ವತ ತಗೊಂಡಿದ್ದೀನಿ, ನನ್ನ ಪರ್ವತ ಕೈ ಎಚ್ಕೋತಾ ಇದ್ದೀನಿ ಅಂತ ನಿನ್ ತಾಕತ್ತಿದ್ರೆ ಹೇಳ್ಬೇಕಾಗಿತ್ತು. ನಿನ್ ತಾಕತ್ತಿಲ್ಲ. ನೀನ್ ಗಂಡಸ್ತನದ ರಾಜಕಾರಣ ಮಾಡ್ತಾ ಇಲ್ಲ. ಇಲ್ಲಿ ಬೃಹನ್ನಳೆ ಆಟ ಆಡ್ತಾ ಇದೀಯಾ. ಯಾರನ್ನ ಬಳಸ್ಕೊತಾ ಇದೀಯ ಅಂತ ಗೊತ್ತು ನನಗೆ. ಇದೇ ಹಿಂದುಳಿದ ಸಮಾಜದ ನಾಯಕರು ಅಂತ ಹೇಳ್ತಿದಾರಲ್ಲ, ಅವರನ್ನ ಬಳಸ್ಕೊಂಡು ಏನೇನ್ ಚರ್ಚೆ ಆಗಿದೆ ಅಂತ ಎಲ್ಲ ನನ್ನ ಹತ್ರ ಡೀಟೇಲ್ ಇದೆ. ದಿವಂಗತ ಜವರಪ್ಪನವರು ಈ ಪುರಸಭೆಗೆ ಅಧ್ಯಕ್ಷರಾಗಿದ್ರು. ಈ ಪಟ್ಟಣದಲ್ಲಿ ಅವರು ಮುಖ್ಯಸ್ಥರಾಗಿದ್ರು. ಅವರ ಸೊಸೆ ಅಧ್ಯಕ್ಷರಾಗಬೇಕು ಅಂದ್ರೆ ನೀವಿಬ್ರು ಮಾತಾಡ್ಕೋತೀರಿ. ಅವ್ರಿಗಾದ್ರೆ ಮಾಡೋದು ಬೇಡ. ಒಬ್ಬ ವಿಜಯ್ ಕುಮಾರ್ ಅಂತ ಒಬ್ಬ ಲಿಂಗಾಯತ ಸಮಾಜದ ಹೆಣ್ಮಗಳು ಅಧ್ಯಕ್ಷ ಆಗುತ್ತೆ, ಅವರಾದ್ರೆ ಬೇಡ. ಒಬ್ಬ ಉಪಾಧ್ಯಕ್ಷ ಯಾರು ಇದೇ ST ಸಮುದಾಯಕ್ಕೆ ಸೇರಿದಂತ ಶಿವಕುಮಾರ್, ಅವನ ಅಧ್ಯಕ್ಷ ಉಪಾಧ್ಯಕ್ಷ ಆದ್ರೆ ನಂಗೆ ಸಪೋರ್ಟ್ ಮಾಡಲ್ಲ ಅಂತೇಳಿ ಮಾತಾಡಿಕೊಂಡು ಒಬ್ಬ BJP ಮೆಂಬರ್ನ ಅಬ್ಸೆಂಟ್ ಮಾಡಿಸಿ ರಾಜಕಾರಣ ಮಾಡ್ತೀರಾ? ಇದೆಲ್ಲ ನಾನು ಹೇಳೋದು ಬೇಡವಾ? ನೀವೇನೇನು ಮಾತಾಡ್ಕೊಂಡಿದ್ದೀರಿ ಅಂತ ಈ ಪಟ್ಟಣದ ಜನಕ್ಕೆ ತಿಳಿಸೋದು ಬೇಡವಾ? ನಿಮ್ ಪಿತೂರಿ ಏನೇನು ನಡೀತಾ ಇದೆ ಅಂತ ತಿಳಿಸೋದು ಬೇಡವಾ? ನಾನೇನ ಒಂದು ಕ್ಷಣ ಯಾರಾದ್ರೂ ಅಧಿಕಾರ ಕೊಡುವಂತ ಸಂದರ್ಭದಲ್ಲಿ ಪಿತೂರಿ ಮಾಡಿದ್ದೀನಿ, ಯಾವುದೇ ಸಮಾಜಕ್ಕೆ ಅನ್ಯಾಯ ಮಾಡಿದ್ದೀನಿ ಅಂತ ಒಂದೇ ಒಂದು ಉದಾಹರಣೆ ಕೊಡ್ರಿ ನೋಡೋಣ, ನಿಮ್ ತಾಕತ್ತಿದ್ರೆ. ಇದೇ ರಾಮತ್ತು ನನ್ನ ಶಿಷ್ಯನಾಗಿದ್ದ, 3 ಬಾರಿ B ಫಾರಂ ಕೊಟ್ವಿ, ಕಳೆದ ಬಾರಿ ಗೆಲ್ಸ್ಕೊಂಡ್ವಿ, 2.5 ವರ್ಷ ಉಪಾಧ್ಯಕ್ಷರು ಮಾಡಿದ್ದೀವಿ. ಇವತ್ತು ಅವನು ಕೂಡ ನಮ್ಮ ಬೆನ್ನಿಗೆ ಚೂರಿ ಹಾಕ್ಬೋದ? ನಿಮ್ಮ ಆಸೆ ಆಮಿಷಕ್ಕೆ ಅವ್ನು ನೆಕ್ಸ್ಟ್ ನೀವು ಟಿಕೆಟ್ ಕೊಡೋಕ್ಕಾಯ್ತದ? ನೀವು ಗೆಲ್ಸ್ಕೊಳಕ್ಕಾಯ್ತದ? ಹಿಂದೆ ಮೌಲನ್ ಕರ್ಕೊಂಡಿದ್ರಿ, ಮೌಲನ್ ಟಿಕೆಟ್ ಕೊಟ್ರ? ಮೌಲನ್ ಗೆಲ್ಸ್ಕೊಂಡ್ರ?
ಎಷ್ಟು ದಿನ ರೀ ಉಳಿತದೆ? ಇನ್ನು 1.5 ವರ್ಷದಲ್ಲಿ ನಿನ್ನ ಇಡೀ ಜಾತಕ ಬಿಚ್ಚಿಡ್ತಾರೆ ಪುರಸಭೆ ಮಹಾಜನತೆ. ಇದಕ್ಕೋಸ್ಕರ ನೀವು ಈ ತರ ಪಿತೂರಿಗಳು ಮಾಡಿ ಅವ್ರ ತಲೆ ಮೇಲೆ ಹಣ ಹಾಕಿ ಆಮಿಷ ಒಡ್ಡಿ ಈ ತರದ ಒಬ್ಬ ಹೆಣ್ಣು ಮಕ್ಕಳು, ಹಿಂದುಳಿದವ್ರಿಗೆ ಹೆಣ್ಣು ಮಕ್ಕಳು ಅಧ್ಯಕ್ಷರಾಯ್ತಾರೆ ಅನ್ನೋದನ್ನ ನೀವು ತಪ್ಪಿಸ್ತೀರಲ್ಲ. ಮಾಡಿ. ನೀವು ಉತ್ತಮವಾದಂಥ ರಾಜಕಾರಣ ಮಾಡಬೇಕಾದ್ರೆ ನೀವೇನ್ ಮಾಡಬೇಕಾಗಿತ್ತು? ಅವ್ರಿಗೆ ಮ್ಯಾಂಡೇಟ್ ಇದೆ ರೀ, ಅವ್ರಿಗೆ ಪುರಸಭೆ ಜನ ಗೆಲ್ಸ್ಕೊಟ್ಟಿದ್ದಾರೆ, ಅವ್ರು ಯಾರನ್ನ ಮಾಡ್ಕೊಳ್ಳಿ, ನಮಗೂ ಅದಕ್ಕೆ ಸಂಬಂಧ ಇಲ್ಲ. ಅವ್ರು ಒಳ್ಳೆ ಹೆಸರು ತಗೋತಾರೋ ಕೆಟ್ಟ ಹೆಸರು ತಗೋತಾರೋ ಅವ್ರನ್ನೇ ಬರ ಅನ್ನುವಂಥ ವಿವೇಕತೆ ನಿಮ್ಗೆ ಇರಬೇಕಾಯ್ತು. ಈ ಅವಿವೇಕದ ರಾಜಕಾರಣ ಮಾಡ್ತಾ ಇದ್ದೀರಲ್ಲ, ಇದಕ್ಕೆ ವಿದಾಯ ಹೇಳ್ತಾರೆ ಜಾಸ್ತಿ ದಿನ ಇಲ್ಲ ಅನ್ನುವಂಥ ಎಚ್ಚರಿಕೆನ ಇವತ್ತು ಈ ಮೂಲಕ ಕೊಡ್ತಾ ಇದ್ದೀನಿ. ಮುಂದೆ ಈ ಪುರಸಭೆ ಮಹಾಜನತೆ ನೀವು ಅರ್ಥ ಮಾಡ್ಕೊಳ್ಳಿ. ನೀವು ಯಾರಿಗೆ ಅಧಿಕಾರ ಕೊಟ್ರಿ, ಇವತ್ತೇನು ನಡೀತಾ ಇದೆ ಈ ತಾಲೂಕಿನಲ್ಲಿ? ಏನು ನಡೀತಾ ಇದ್ರಿ? ಬಾಲಕೃಷ್ಣ ಭಾಷಣ ಎಲೆಕ್ಷನ್ ಮುಂಚೆ, ಅಯ್ಯೋ ನನಗೆ ಆಡಳಿತ ಪಕ್ಷದ ಅಧಿಕಾರ ಬರಲಿ, ನಾನು ಇಂದ್ರಚಂದ್ರ ನಿಲ್ಲಿಸ್ಬಿಡ್ತೀನಿ, ನಾನು ಇದನ್ನ ಸಿಂಗಾಪುರ್ ಮಾಡ್ಬಿಡ್ತೀನಿ. ಎಷ್ಟು ವರ್ಷ ಆಯ್ತಪ್ಪ ಅಧಿಕಾರ ಬಂದು? ಎಷ್ಟು ತಿಂಗಳಾಯ್ತು? ಏನ್ ಮಾಡಿದ್ಯಾ? ಮೊನ್ನೆ ಮುಖ್ಯಮಂತ್ರಿ ಕರ್ಕೊ ಬಂದಿದ್ದಲ್ರೇ, 60-70 ಕೋಟಿ ನಾನು ಮಾಡಿರೋನ ಚೀಟಿ ಪಟ್ಟಿ ಮಾಡಿಬಿಟ್ಟು ನಾನು 70 ಕೋಟಿ ತಂದು ನಾಚಿಕೆ ಆಗಲ್ವೇನ್ರಿ ನಿಮಗೆ? ಒಬ್ಬ ಮುಖ್ಯಮಂತ್ರಿ ಬಂದು ಒಂದು ತಾಲೂಕಿಗೆ 50-60 ಕೋಟಿ 70 ಕೋಟಿಗೆ ಶಂಕುಸ್ಥಾಪನೆ ಮಾಡಕ್ಕೆ, ಉದ್ಘಾಟನೆ ಮಾಡಕ್ಕೆ ಬರ್ಬೇಕ್ರಿ. ನಾನು ಕರ್ಕೊ ಬಂದಿದ್ದೆ ಮುಖ್ಯಮಂತ್ರಿಗಳನ್ನ, ಇದೇ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಕರ್ಕೊ ಬಂದಿದ್ದೆ. ಅವತ್ತು 280 ಕೋಟಿ ಯೋಜನೆಗೆ ಶಂಕುಸ್ಥಾಪನೆ ಮಾಡಿಸ್ದೆ. ನೀನು ವಿರೋಧ ಮಾಡಿದೆ. ಹೇಮಾವತಿ ನೀರು ಎಲ್ಲಿಂದ ಬಂದ್ಬಿಟ್ಟವಳು ಒಂದೇ? ನೀರು ತರಲಿಲ್ಲ ಅಂದ್ರೆ ನಿಮ್ಗೆ ನೀರು ಬಿಡ್ತಾರೆ ಅಂತ ಭಾಷಣ ಮಾಡಿದೆ ವೇದಿಕೆನ. ಹೌದಲ್ವಾ? ಇದೇ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಾಗ 1750 ಕೋಟಿ ಯೋಜನೆಗೆ ಇಲ್ಲಿ ಶಂಕುಸ್ಥಾಪನೆ ಮಾಡಿಸ್ದೆ. ಕೇಶಿ ಪ್ರಸ್ತೆಗೆ, ತಿಪ್ಪಣ್ಣಹಳ್ಳಿಗೆ, ಮಂಚನ ಮಲೆಗೆ 460 ಕೋಟಿನಲ್ಲಿ ನೀರು ತರ ತುಂಬುವಂತ ಯೋಜನೆಗೆ ಶಂಕುಸ್ಥಾಪನೆ ಮಾಡಿಸ್ದೆ. ಬಿಡದಿಗೆ UGD 120 ಕೋಟಿ, 96 ಕೋಟಿ ಮಂಚದ ಮಲೆಯಿಂದ ನೀರು, UG ಕೇಬಲ್ 29 ಕೋಟಿನಲ್ಲಿ ಬಿಡದಿನಲ್ಲಿ ಅಂಡರ್ಗ್ರೌಂಡ್ ಕೇಬಲ್ಗೆ ಶಂಕುಸ್ಥಾಪನೆ ಮಾಡಿಸ್ದೆ. ಯಾವ್ದೋ ಪುಟ್ಕೋಸಿ 70 ಕೋಟಿ ತರಿಸ್ತೀನಿ ಅಂತ ಏನ್ ದೊಡ್ಡ ಭಾಷಣ ಬಿಗಿತಿಯಲ್ಲ ನಿಮ್ ಯೋಗ್ಯತೆಗೆ. ಇದೇ ಬಸವರಾಜ ಬೊಮ್ಮಾಯಿ ಕರ್ಕೊ ಬಂದೆ. ಎಲ್ಲಿಗೆ? GTTC ಮಾಡಿಸ್ದೆ. 110 ಕೋಟಿ ರೂಪಾಯಿ ಯೋಜನೆ 1 ವರ್ಷದಲ್ಲಿ GTTC ಕಟ್ಸಿದ್ವಿ. ಸಂಸ್ಕೃತ್ ಯೂನಿವರ್ಸಿಟಿ ಬಿಲ್ಡಿಂಗ್ ಕಟ್ಸಿದೀವಿ. 960 ಕೋಟಿ ರೂಪಾಯಿನ ಇಡೀ ಯಾವ ತಾಲೂಕಿನಲ್ಲಿ ಇವತ್ತು ನೀವು ತಿಳ್ಕೊಳ್ಳಿ, ಯಾವ ತಾಲೂಕಲ್ಲೂ ನೀರಾವರಿಗೆ ಅಷ್ಟು ದುಡ್ಡು ಕೊಡ್ಲಿಲ್ಲ ಕುಡಿಯೋ ನೀರಿಗೆ. ಇವತ್ತೇನ್ ಕುಡಿಯೋ ನೀರು ನಡೀತಾ ಇದೆ ಹರ್ ಘರ್ ಜಲ್ ಅಂತ ಹೇಳಿ ಯೋಜನೆಯಲ್ಲಿ, ಇವತ್ತು 960 ಕೋಟಿ ಒಂದೇ ಸಿಂಗಲ್ ಟೆಂಡರ್ ಮಾಡಿಸಿ 2 ಪ್ಯಾಕೇಜ್ ಮಾಡಿಸಿ ತಂದಿದ್ದೀನಿ. ತಾಕತ್ತಿಗೆ ತರಕ್ಕೆ ಬರ್ತಿರೋ ಚರ್ಚೆಗೆ ಎಲ್ಲ ಮಾಡಕ್ ಆಯ್ತಾನೆ ನಿನ್ ಕೈಲಿ? ಆ ಕಾಂಟ್ರಾಕ್ಟರ್ ಕಮಿಷನ್ ಕೇಳ್ದಂಗಲ್ಲ ಅಣ್ಣ ನಾನು ತಂದಿರೋಕೆ. ಯಾರು ITI ಕಾಲೇಜ್ ಬಿಲ್ಡಿಂಗ್ ಕಟ್ಸಿದ್ದು? ಯಾರು? ನಾನು ಕಟ್ಸಿದ್ದು, ನಮ್ಮ ಅವಧಿಯಲ್ಲಿ ಕಟ್ಸಿರೋದು. ಡೈರಿ ಎಲ್ಲಿಂದ ಕಟ್ಟಿದ್ರಿ? ಸರ್ಕಾರದ ದುಡ್ಡ. ಡೈರಿ ಕಟ್ಟಡ ಕಟ್ಟಿರೋದು ಈ ತಾಲೂಕಿನ ರೈತರ ದುಡ್ಡು, ಹೈನುಗಾರಿಕೆ ಮಾಡಿರತಕ್ಕಂಥವ್ರ ದುಡ್ಡು. 5-6 ಕೋಟಿ ಹಣವನ್ನ ಖರ್ಚು ಮಾಡಿ ಕಟ್ಟಿರುವಂಥದ್ದು ಡೈರಿ ಕಟ್ಟಡ. ಇವತ್ತು ಡಿಪ್ಲೊಮಾ ಕಾಲೇಜ್ ಶಂಕುಸ್ಥಾಪನೆ ಯಾರು ತಂದಿ? ಡಿಪ್ಲೊಮಾ ಕಾಲೇಜು ಬಾಲಣ್ಣ ನೀನ್ ತಂದ? ನೀನ್ ಸ್ಯಾಂಕ್ಷನ್ ಮಾಡಿಸ್ಕೊ ಬಂದ? ತೋರ್ಸಪ್ಪ ಅದು ಯಾವಾಗ ಸ್ಯಾಂಕ್ಷನ್ ಆಗಿದೆ ಅಂತ. ಓ ಇಲ್ಲೇನು ದೊಡ್ಡ ಆಡಿಟೋರಿಯಂ ಕಟ್ಸ್ಬಿಡ್ತೀನಿ, ದೊಡ್ಡ ಮಾರ್ಕೆಟ್ ಕಟ್ಸ್ಬಿಡ್ತೀನಿ, ದೊಡ್ಡ ಏನ್ ಯಾರನ್ನ ಯಾವಾಗನ ಕೇಳಿ. ಅದ್ಯಾವ ನಮ್ಮ ಬಾಬಣ್ಣ ಅಂತ ಒಬ್ಬ ಪತ್ರಕರ್ತರಿದ್ದಾರೆ, ಕೇಳಿದ್ರೆ
ಇನ್ನು 6 ತಿಂಗಳಲ್ಲಿ ಚಿತ್ರಾನ್ನ ಬದಲಾವಣೆ ಆಯ್ತದೆ, 6 ತಿಂಗಳಲ್ಲಿ ಪಿಕ್ಚರ್ ಬಿಟ್ಬಿಡ್ತೀವಿ, 6 ತಿಂಗಳಲ್ಲಿ ಚಿತ್ರಾನ್ನ ಆಗ್ಬಿಡ್ತದೆ. ಏನ್ ಚಿತ್ರಾನ್ನ ಮಾಡಿದ್ದೆ ನೀನು? ಯಾವಾಗ ಕೇಳಿದ್ರು 6 ತಿಂಗಳು ಕಾಯ್ದು ನೋಡಿ. 6 ತಿಂಗಳು ಎಷ್ಟು ದಿನ ಆಗೈತೆ ನೋಡಿದಿರಾ? KSRTC ಬಸ್ ಸ್ಟ್ಯಾಂಡು ನೋಡಿದಿರಾ? ತಾಲೂಕು ಆಫೀಸು ಯಾರಿರ್ತಾರೆ ತಾಲೂಕು ಆಫೀಸಲ್ಲಿ? ನಾನು ಪ್ರತಿ ತಿಂಗಳಿಗೆ ಅಲ್ಲಿ ಆಚೆ ಕಡೆ ಶಾಮಿಯಾನ ಹಾಕಿ ಸಭೆ ಮಾಡ್ತಿದ್ದೆ, ಎಲ್ಲ ಅಧಿಕಾರಿಗಳು ಕುಣಿಸ್ಕೊಂಡು ಸಾರ್ವಜನಿಕರು ಕುಂದು ಕೊರತೆ ಕೇಳ್ತಿದ್ದ. ಬಿಡು 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 ಅಂತ ಯಾವ ಗುಡ್ ಮಾರ್ನಿಂಗ್ ಮಾಗಡಿ ಅಂತ ಬಂದೆ. ಎಷ್ಟು ದಿನ ಗುಡ್ ಮಾರ್ನಿಂಗ್ ಮಾಡಿದ್ಯಾ? ಕಸ ಎತ್ತೋರಿಲ್ಲ, ಅಷ್ಟು ನೀರು ಮಂಚಿನ ಮೇಲಿದ್ದಾರೆ. 15 ದಿವಸಕ್ಕೆ ಒಂದ್ಸರಿ ನೀರು ಬಿಡ್ತಾರೆ. ಒಂದ್ ದಿವಸ ನೀರು ಬಿಡ್ಲಿಲ್ಲ ಅಂದ್ರೆ ನಾನು ಅಧ್ಯಕ್ಷರಿಗೆ ಫೋನ್ ತಗೊಂಡು ಬೈಯನಿ. ನಮ್ಮ ನ್ಯಾಯಸಭಾ ಅಧ್ಯಕ್ಷರು ಬಿಡಿ ಸೇರ್ಕೊಂಡು ಅಲ್ಲೇ ಇರು ಅಂತ ಹೇಳ್ಬಿಟ್ಟಿದ್ದೆ. ತಪ್ಪಿ ಏನಾದ್ರು ಮೋಟರ್ ಕೆಟ್ಟಾದ್ರೆ ನಿನ್ ಜವಾಬ್ದಾರಿ ಸ್ಟಾರ್ಟ್ ಮಾಡ್ಸ. ರಾತ್ರಿ ಆದ್ರೂ ಇದ್ದಾರೆ ಅವರು. ನಮಗೆ ಇವೆಲ್ಲ ಕಲ್ಸ್ಕೊಡಕ್ ಬರ್ತೀರಾ ನೀವು? ಹೋಗ್ಲಿ, ನಮ್ಮಿಂದ ನೀನ್ ಯಾರು ಕರ್ಕೊಂಡಲ್ಲ, ಯಾರೇನು ಅಧಿಕಾರ ಕೊಡಕ್ ಆಯ್ತದ ನಿಮ್ ಕೈಲಿ? ಏನಾದ್ರು ಕೊಡಕ್ ಆಯ್ತದ? ನಿನ್ನ ಯೋಗ್ಯತೆನ ಹರಾಜು ಹಾಕ್ಬೇಕು ಅಂತ ನಾನು ಏನು ಮಾತಾಡೋದು ಬೇಡ ಅಂತ ಅಂದ್ರೆ ನಮ್ಮನ್ನ ಕೆಣಕಿ ನಮ್ಮ ಕೈಲಿ ನೀನ್ ಯೋಗ್ಯತೆನ ಹರಾಜು ಹಾಕ್ಸ್ತೀಯ. ಮಾಡು, ನೀನ್ ತಗೋಬಾ. ನೀನ್ ತಾಕತ್ತಿದ್ರೆ ಒಂದು ಯೋಜನೆ ತಗೋಬಾ, ಒಂದು ಇಂಜಿನಿಯರಿಂಗ್ ಕಾಲೇಜ್ ತಗೋಬಾ. ನಾನು ಇಂಡಸ್ಟ್ರಿ ತಂದಿದೆ, ವಿರೋಧ ಮಾಡಿದೆ. ಅದೆಲ್ಲೋ ಇಂಡಸ್ಟ್ರಿ ಮಾಡಕ್ಕೆ ಒಳ್ಳೆ ಸೂಕ್ತ ಜಾಗ ಇದೆ ಅಂತ ಭಾಷಣ ಮಾಡ್ತಿದ್ದಲ್ಲ ಅವತ್ತು. ತಗೋಬಾ ಅಲ್ಲಿಗೆ ಒಂದು ಇಂಡಸ್ಟ್ರಿನ. ಯಾವ ಸೂಕ್ತ ಜಾಗ ನಾನು ನೋಡ್ತೀನಿ. ಬೇರೆ ಏನಾದರೂ ಯೋಜನೆಗಳು ತಗೊಂಡ್ಬಿಟ್ರೆ ನೀನು ಅಣ್ಣ ಹೌದಪ್ಪ, ಕಲರ್ಫುಲ್ ಅಣ್ಣ, ನಿನ್ ತಾಕತ್ತದೆ ಅಂತ ಹೇಳ್ಬೋದು, ಗಂಡು ಮಗ ಅಂತ ಹೇಳ್ಬೋದು. ಎಲ್ಲ ಬಡವರ ಆಸ್ತಿ ಹೊಡೆಯಕ್ಕೆ ಎಲ್ಲ ಕಡೆ ಉಸೂಲಿ, MPCS ಗಳಲ್ಲಿ ಉಸೂಲಿ, ನಿಮ್ಮ VSSN ಗಳಲ್ಲಿ ಉಸೂಲಿ, ತಹಶೀಲ್ದಾರ್ ಹತ್ರ ಉಸೂಲಿ, ಇನ್ಸ್ಪೆಕ್ಟರ್ಗಳ ಹತ್ರ ಉಸೂಲಿ. ಆ ಇನ್ಸ್ಪೆಕ್ಟರ್ಗಳು ದುಡ್ಡು ಕೊಟ್ಬಿಟ್ಟು ಬಂದ್ಬಿಟ್ಟು ಏನ್ ಬೇಕಾದ್ರೂ ಮಾಡ್ಬೋದು. ಬಿಡದಿಗೊಬ್ಬ ಮಹಾನ್ ಪುರುಷ ಬಂದ್ಬಿಟ್ಟವನೆ, ಏನ್ ಬೇಕಾದ್ರೂ ಮಾಡ್ಕೋ, ದುಡ್ಡು ಅಷ್ಟೇ. ಯಾರಾದ್ರೂ ಬೇಲಿ ಹಾಕ್ಸು, ಬೇಲಿ ತಗ್ಸು, ದುಡ್ಡು ಉಸುಲು ಮಾಡು. ಬೆಂಗಳೂರಿಂದ ಕರ್ಸು, ಇಸ್ಪಿಟ್ ಆಡ್ಸು, ದುಡ್ಡು ಉಸುಲು ಮಾಡು. ಇವು ನಡೀತಾ ಇರ್ತಕ್ಕಂಥದ್ದು ನಿನ್ನ ಆಡಳಿತದಲ್ಲಿ. ಪುಣ್ಯಾತ್ಮರು ಯಾರ ರೈತರು ಬಂದವ್ರಿಗೆ ಅಲ್ಲಿ ಏನ್ ಕೆಲಸ ಮಾಡ್ಕೊಡ್ಬೇಕು, ಏನ್ ಮಾಡ್ಬೇಕು, ಆ ತಾಲೂಕು ಆಫೀಸಲ್ಲಿ ಯಾರು ಮಾಡೋರು? ಯಾರಾದ್ರೂ ಕೇಳಾರ ಅವ್ರೇನ್ರಿ ತಾಲೂಕಲ್ಲಿ? ನಾನಲ್ಲಿ ನಮ್ಮ ಜನ ನಿಲ್ಸಿದೆ, ನನ್ನ PA ಅಂತ ಎಂಗೇಜ್ ಮಾಡಿ ವೆಂಕಟೇಶ್ ನಿಲ್ಸಿದೆ. ಇಡೀ ತಾಲೂಕಿಂದ ಯಾರೇ ಬರಲಿ, ಈ ಆಫೀಸ್ ಬರಲಿ, ನನ್ನ MLA ಆಫೀಸ್ ಬರಲಿ, ಕುಣಿಸಿ ಕಾಫಿ ಕೊಡಿಸಿ ಅವ್ರ ಕಷ್ಟ ಸುಖ ಕೇಳಿ ಅವ್ರನ್ನ ಕರ್ಕೊಂಡೋಗಿ ಅಧಿಕಾರಿಗಳ ಹತ್ರ ಕೆಲಸ ಮಾಡಿಸ್ಕೊಡಿಸ್ತೀವಿ. ಕೇಳೋರು ಯಾರು ಅವ್ರು? ಇವತ್ತು ನಿನ್ನ ಆಡಳಿತ ಹಿಂಗಂತೆ, ನನ್ನ ಆಡಳಿತ ಅಧಿಕಾರಕ್ಕೆ ಬಂದ್ಬಿಟ್ರೆ ಗುಂಡಿ ಮುಚ್ಚಪ್ಪ. ಇಲ್ಲಿ ಬಿದ್ದಿರೋ ಗುಂಡಿ ಮುಚ್ಚೋಣ ನೀನು, ಸಾಕು, ಬೇರೆ ಏನು ಮಾಡಬೇಡ. ನಾನು ಹಾಕ್ಸಿದ್ದೀನ ರೋಡ್ಗೆ, ಆ ರೋಡ್ಗಳಿಗೆ ಎಲ್ಲ ಅಲ್ಲಿ ತಪ್ಪಿ ಒಂದು ಗುಂಡಿ ಮುಚ್ಚಿದ್ರೆ ಆ ಗುಂಡಿ ಮುಚ್ಚಿಸ್ಕೊಂಡು ಓಡಾಡ್ಬಿಡು, ಸಾಕು. ನಿನ್ ದಮ್ಮಯ್ಯ ಅಂದ್ಬಿಡ್ತಾರೆ ತಾಲೂಕಲ್ಲಿ. ಇದೆಲ್ಲ ಜಾಸ್ತಿ ನಡೆಯಲ್ಲ. ಯಾರಿಗೂ ಅಧಿಕಾರ ಶಾಶ್ವತ ಅಲ್ಲ. ನೀನು ಈ ತರ ಎಲ್ಲ ಬ್ಯಾಕ್ಡೋರಿಂದ ಅಧಿಕಾರ ಪಡಿಬೇಕು, ಹಿಡ್ಕೋಬೇಕು, ನಾನು ಜಯಿಸ್ಕೋಬೇಕು ಅಂದ್ರೆ ನನಗೆಲ್ಲ ಬೈತಾ ಇರೋದು. ಚೀತು ಅಂತ ನಿನಗೆ ಬೈತಾವ್ರೆ. ಯಾಕೆ ಬೇಕಿತ್ತು ಬಾಲಕೃಷ್ಣ ನೀರು? ಅವ್ರಿಗೆ ಅಧಿಕಾರ ಇತ್ತು, ಅವ್ರು ಮಾಡ್ತಿದ್ರು, ಅವ್ರ ಕಡೆ ಯಾರನ್ನೋ ಮಾಡ್ಕೊತಿದ್ರು. ಇದೆಲ್ಲ ಕೆಟ್ಟ ಕೆಲಸ ಮಾಡ್ತಾರಲ್ಲ, ಇವ್ರಿಗೆ ಏನಂತಾರೆ? ಇಂಥ ಲೋಫರ್ ಕೆಲಸ ನಾವು ಯಾವತ್ತೂ ಮಾಡಿಲ್ಲ. ನಿನ್ ಜೊತೆಲಿರೋ ಕಾಂಗ್ರೆಸ್ ಲೀಡರ್ಗಳು ನನಗೆ ಬಹಳಷ್ಟು ಜನ ಟಚ್ ಅಲ್ಲಿ ಅವ್ರೆ, ಬಹಳಷ್ಟು ಜನ ಫ್ರೆಂಡ್ಲಿ ಆಗಿದ್ದಾರೆ. ನಾನು ಯಾವತ್ತೂ ಕೂಡ ಒಂದ್ ದಿವಸ ನನ್ನ ಪಾರ್ಟಿಗೆ ಬಂದು ನನ್ಗೆ ಸಹಾಯ ಮಾಡಿ ಅಂತ ಕೇಳಿಲ್ಲ. ನನ್ಗೆ ಅವಶ್ಯಕತೆನೇ ಇಲ್ಲ. ನನ್ನ ಲೀಡ್ ಇದ್ದಾರೆ, ನಮ್ಮ ಕಾರ್ಯಕರ್ತರಿದ್ದಾರೆ, ಅವ್ರ ಕೈಲಿ ಕೆಲಸ ತೆಗಿತೀವಿ. ನಮ್ಮಿಂದ ಹೋಗಿರೋರು ಇವಾಗ ಎಷ್ಟೋ ಜನ ಬರಕ್ ರೆಡಿ ಅವ್ರೆ ಲೀಡರ್ಗಳು, ನಾನು ತಗೊಳಕ್ ರೆಡಿ ಇಲ್ಲ. ಹೋಗಿರೋರು ಅವ್ರದ್ದೇನು ಪೌರುಷತ್ವ ಎಲ್ಲ ಗೊತ್ತಾಗ್ಬಿಟ್ಟದೆ.
ಅವ್ರ ಪೌರತ್ವ ಎಲ್ಲ ಏನೇನು ಎಲ್ಲೆಲ್ಲಿ ಏನೇನು ಮಾಡಿದ್ರು ಅಂತ. ಇವತ್ತು ಪಾಪ ಯಾರೋ ನಾನು ಸಣ್ಣ ಪಣ್ಣ ಹುಡುಗರನ್ನ ನಮ್ಮ ಹಾಸ್ಲು ಬಟ್ಟೆಯವ್ರನ್ನ ಇಟ್ಕೊಂಡು ನಾವು ಹೆಂಗೂ ಕಟ್ಕೊಂಡಿದ್ದೀವಿ. MP ಎಲೆಕ್ಷನಲ್ಲಿ 30,000 ಲೀಡ್ ಕೊಟ್ಟವ್ರು ನಮ್ಮ ಜನ. ನೀನು ಹೇಳಿದಲ್ಲ, ಭಾಷಣ ಮಾಡಿದಲ್ಲ, ನಾನು DK ಸುರೇಶ್ ಅವ್ರಿಗೆ 25,000 ಲೀಡ್ ಕೊಡಿಸ್ತೀನಿ ಅಂತ. ಆ ಭಾಷಣ ಹೊಟ್ಟೈತಿ. ಈಗ ಸುರೇಶ್ ಅಂತವ್ರನ್ನ ಉಳಿಸ್ಕೋಬೇಕಾಯ್ತು, ಸುರೇಶ್ ಅವರು ಕೆಲಸಗಾರರು ಅಂತ ಭಾಷಣ ಉಳಿಸ್ಕೋಬೇಕಾಯ್ತು. ಯಾರು ಉಳಿಸ್ಕೋಬೇಕಾದಿತ್ತು? ಉಳಿಸ್ಕೋಬೇಕಾಯ್ತು ಅವರೇ ಅಲ್ವಾ ಸರ್? ಉಳಿಸ್ಕೋಬೇಕಾಯ್ತು. ಅದಕ್ಕೋಸ್ಕರ ಇದು ಶಾಶ್ವತ ಅಲ್ಲ. ಇಂಥ ಕೆಟ್ಟ ರಾಜಕಾರಣ, ದ್ವೇಷದ ರಾಜಕಾರಣ, ಪೊಲೀಸ್ನವ್ರನ್ನ ಇಟ್ಕೊಂಡು 4 ಜನ ಪೊಲೀಸ್ನವ್ರನ್ನ ಇಟ್ಕೊಂಡು ಕರ್ಕೊಂಡು ಹೋಯ್ತಿಯಲ್ಲ ನಮ್ಮವ್ರನ್ನೆಲ್ಲ. ನಿನ್ ತಾಕತ್ತಿದೆ ನಾ ತಾಲೂಕಲ್ಲಿ ಇದೇನ್ರಿ? ನನ್ನ ತಾಕತ್ತ ಪ್ರಶ್ನೆ ಮಾಡು, ಬೇಕಾದ್ರೆ ಚಾಲೆಂಜ್ ಮಾಡ್ತೀನಿ. ನನಗೆ ಎಷ್ಟು ತಾಕತ್ತು ಕೊಟ್ಟಿದ್ದೀನಿ ತಾಲೂಕಿನ ಜನ? 2013ರಲ್ಲಿ 9,000 ಇತ್ತು, 67,000 ತಗೊಬಂದು ಈ ಕ್ಷೇತ್ರದ ಜನ. 1 ಸೀಟು ಇಲ್ಲಿ ಗೆದ್ದಿರಲಿಲ್ಲ, 15 ಸೀಟ್ ಗೆಲ್ಸ್ಕೊಟ್ರು. 40 ಪಂಚಾಯತಿಂದ 1 ಪಂಚಾಯತಿ 1 ಮೆಂಬರ್ ಇರಲಿಲ್ಲ, ಅವತ್ತು 24 ಪಂಚಾಯತಿ ಗೆಲ್ಸ್ಕೊಟ್ರು. ನಂತರ ನಾನು ಜಿಲ್ಲಾ ಪಂಚಾಯತ್ 13ರಲ್ಲಿ ಸೋತೆ, ಜಿಲ್ಲಾ ಪಂಚಾಯತ್ ಗೆಲ್ಸ್ಕೊಟ್ರು. ಅಧ್ಯಕ್ಷರಾಗಬೇಕಾಯ್ತು, ಅವತ್ತು ನೀನೇ ತಪ್ಪಿಸ್ದೆ, ನೀನೇ ಉಳಿ ಹಿಡಿದೆ. ನಾವೆಲ್ಲ ಕಾಂಗ್ರೆಸ್ ಬರ್ತೀವಿ, ನನ್ನ ತಮ್ಮನ ಅಧ್ಯಕ್ಷರು ಮಾಡಿದ್ರಂತೆ ಅಂತ. ತಿರ್ಗಾ 53,000ದಲ್ಲಿ ಲೀಡಲ್ಲಿ 52,000 ಲೀಡಲ್ಲಿ ನನ್ನ ಈ ಕ್ಷೇತ್ರದ ಜನ ಗೆಲ್ಸಿದ್ರು. ನಾನು ಈ ಕ್ಷೇತ್ರಕ್ಕೆ ದುಡಿದಿದ್ದೀನಿ, ಈ ಕ್ಷೇತ್ರಕ್ಕೆ 1,000 ಕೋಟಿ ಯೋಜನೆ ತಂದಿದ್ದೀನಿ. ನಂದ್ರಲ್ಲಿ 10% ಏನಾದ್ರೂ 5 ವರ್ಷ ಟೈಮಲ್ಲಿ 10% ನಾನು ಪಟ್ಟಿ ಕೊಡ್ತೀನಿ. 10% ನೀನೇನ ತಂದ್ಬಿಟ್ರೆ ನಿಮ್ಗೆ ದೊಡ್ಡ ಸಲ್ಯೂಟ್ ಹೊಡಿತೀನಿ. ತಗೊಂಬ ನೋಡೋಣ ನಿನ್ಗೆ. ನೀನು ಮುಖ್ಯಮಂತ್ರಿ ಅವರೇ, DCM ಅವರೇ, ಅವ್ರವರೇ, ಇವ್ರವರೇ, ನಿಂದೇ ಇಲಾಖೆ, ನೀನೇ ಒಂದು ಚೇರ್ಮನ್ ಆಗಿದ್ಯಲ್ಲಪ್ಪ, ಆ ಇಲಾಖೆನೇ ಎಷ್ಟು ತಂದಿದೆಯಾ ಅಂತ ಹೇಳಿ ಅನೌನ್ಸ್ ಮಾಡು. ಕರ್ನಾಟಕ ರೋಡ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಚೇರ್ಮನ್ ಆಗಿದ್ದೀರಲ್ರಿ, ಅಲ್ಲಿಂದ ಮಾಗಡಿ ತಾಲೂಕಿಗೆ ಎಷ್ಟು ಗ್ರಾಂಟ್ ಅನ್ನ ತಂದಿದ್ದೀನಿ ಅನೌನ್ಸ್ ಮಾಡಿ. 2 ವರ್ಷ ಆಯ್ತು ನೀವು ಗೆದ್ದಿ. ಮಂಚದ ಬೆಲೆ ಒಂದು ಬ್ರಿಡ್ಜ್ ನ ಸ್ಯಾಂಕ್ಷನ್ ಮಾಡಕ್ಕಾಗಿಲ್ಲ, ಬಸ್ಸೇ ಬರಲ್ಲ ಅಂತಾರಲ್ಲಿ. ನೀನ್ ಇಲಾಖೆಗೆ ಬರ್ತದದು. ಮಾಡಿದ್ದೀರಾ? ಏನ್ ಮಾಡಿದ್ಯಾ ಹೇಳು. GTTCಗೆ ವಿರೋಧ ಮಾಡಿದೆ, ನೋಡಿ ಎಷ್ಟು ಜನ ಮಕ್ಕಳಲ್ಲಿ ವಿದ್ಯಾಭ್ಯಾಸ ಮಾಡ್ತಾರೆ. ಹೇಮಾವತಿ ನೀರಿನ ತರಕ್ಕೆ ವಿರೋಧ ಮಾಡಿದೆ. ಇವತ್ತು ಕೂಡ 15 ದಿವಸದಲ್ಲಿ ಮನ್ಸು ಮಾಡಿದ್ರೆ ನೀರನ್ನ ರೈಸಿಂಗ್ ಮೇನಲ್ಲಿ 8 ಕೆರೆಗಳು ತುಂಬಿಸ್ಬೋದು. ನಿನ್ಗೆ ಇಚ್ಛಾಶಕ್ತಿ ಇಲ್ಲ. ಆ ಕ್ರೆಡಿಟು ಮಂಜುಗೆ ಅಶ್ವತ್ಥನಾರಾಯಣ ಹೋಗುತ್ತೆ ಅಂತೇಳಿ ಮಾಡಲ್ಲ, ನೀನು ಮಾಡ್ಸಕ್ ಬಿಡೋದಿಲ್ಲ. ನಿನ್ನ ಅಧಿಕಾರ ಐತೆ ಅಂತೇಳಿ. ಕರಿ, ನನ್ನ ಜೊತೆ ಬರ್ತೀನಿ ನಾನು. ಅದ್ಯಾಕೆ 15 ದಿವಸದಲ್ಲಿ ನೀರ್ನ ರೈಸಿಂಗ್ ಮೇಲೆ ಇರ್ತಕ್ಕಂಥ ಕೆರೆಗಳಿಗೆ ತುಂಬಿಸೋಕ್ಕಲ್ಲ, ನಾನು ತೋರಿಸ್ತೀನಿ. ನೀನು ಎಕ್ಸ್ಪ್ರೆಸ್ ಕೆನಾಲ್ ಬರಬೇಕು ಅಂತ ಹೇಳಿ ನೀನು ಒಂದು ರೈಲ್ ಬಿಡ್ತಾ ಇದೆಯಲ್ಲ, ನೀನು ಕುಣಗಲ್ MLA ಇಟ್ಕೊಂಡು ಶುರು ಆಯ್ತಾ ಎಕ್ಸ್ಪ್ರೆಸ್ ಕೆನಾಲು? ಮೊದಲು BJP ಅವರು ವಿರೋಧ ಮಾಡ್ತಾವ್ರೆ, JDS ನವರು ವಿರೋಧ. ಇವಾಗ ಯಾರು ಮಾಡ್ತಾವ್ರೆ? ಇವಾಗ ಯಾರು ಮಾಡ್ತಾ ಇದ್ದಾರೆ? ಕಾಂಗ್ರೆಸ್ನವ್ರು ಮಾಡ್ತಾರೆ. ಕಾಂಗ್ರೆಸ್ನವ್ರ ಕೈಲಿ ನೀನು ಮಾಡ್ಸಕ್ ಶಕ್ತಿ ಇಲ್ವಾ? ಮಾಡ್ಸಪ್ಪ ನೋಡೋಣ. ಮೊನ್ನೆ ಭಾಷಣ ನೋಡಿದೆ ನಾನು ಲೈವಲ್ಲಿ. ರಾಜಣ್ಣವರು ಇದಕ್ಕೆ ಸಹಕಾರ ನೀಡಬೇಕು ಅಂತೇಳಿ ರಾಜಣ್ಣವ್ರಿಗೆ ಮಾತಾಡ್ತಿದ್ರು. ರಾಜಣ್ಣವ್ರು ಏನು ಎಕ್ಸ್ಪ್ರೆಸ್ ಮಾಡಲಿಲ್ಲ, ಆ ವಿಚಾರ ಮಾತಾಡಲೇ ಇಲ್ಲ. ರಾಜಣ್ಣವರು ಮಾತಾಡಿದ್ರ ಸರ್? ರಾಜಣ್ಣವ್ರು ಮಾತಾಡಿದ್ರ? ಪರಮೇಶ್ವರ್ ಅವ್ರು ಮಾತಾಡೋರ ನೀರು ಕೊಡಿಸ್ತೀನಿ ಅಂತ? ನೋಡ್ಕೊಬನ್ನಿ, ನೀವು ಹೋಗಿ. ಎಕ್ಸ್ಪ್ರೆಸ್ ಕೆನಲ್ ಮಾಡೋಕ್ಕೆ ಟೆಂಡ್ರು ಮಾಡಿ 990 ಕೋಟಿಗೆ ಟೆಂಡರ್ ಮಾಡಿದ್ರು. 300 ಕೋಟಿ ಕಿಕ್ ಬ್ಯಾಕು,
ನೇರವಾಗಿ ಆರೋಪ ಮಾಡ್ತೀನಿ, ಎಲ್ಲಿ ಬೇಕಾದ್ರೂ ಚಾಲೆಂಜ್ ಮಾಡ್ತೀನಿ. ಕೆಲಸ ಪ್ರಾರಂಭ ಆಯ್ತಾ? ಅವನು ಕಾಂಟ್ರಾಕ್ಟರ್ ಏನ್ ಮಾಡ್ತಾನೆ? ಪೈಪ್ ತತ್ತಾನೆ, ರೋಡಲ್ಲಿ ಬಿಸಾಕ್ತಾನೆ, ದುಡ್ಡು ಹತ್ಕೊಂಡು ಹೋಯ್ತಾನೆ. ನೀವು ಜಾಗ ಬಿಡಿಸಿ ನಾನು ಮೂತ್ ಕೊಡ್ತೀನಿ ಅಂತಾನೆ. ಸರ್ಕಾರ ದುಡ್ಡು ದೋಚ್ಕೊಂಡು ಹೋಯ್ತಾನೆ. ಇದಾ ಸ್ಕೀಮು? ಯಾವ್ದಾದ್ರು ಮಾತಾಡ್ಬೇಕಾರೆ ನೀವು ಯೋಗ್ಯತೆಗೆ ತಿಳ್ಕೊಂಡು ಮಾತಾಡಿ. ಗೊತ್ತಿಲ್ಲ ಅಂದ್ರೆ ತಿಳ್ಕೊಳ್ಳಿ. ನಾನೇನ್ ಬ್ರಹ್ಮ, ನಾನೇ ಬೃಹಸ್ಪತಿ, ನಾನೆಲ್ಲ ಗೊತ್ತು ಅಂತ ಹೇಳ್ತಿಲ್ಲ. ನಾವು ಅಲ್ಪ ಸ್ವಲ್ಪ ತಿಳ್ಕೊಂಡೇನೆ ಈ ಸಬ್ಜೆಕ್ಟ್ ತಂದು ತಿಳಿಸ್ತೀವಿ. ಇನ್ನೂ ಬಹಳಷ್ಟು ಮಾತಾಡೋದಿದೆ. ದಯಮಾಡಿ ಇದನ್ನೆಲ್ಲ ಪಾಪ ತಿಳಿಸ್ಬೇಕು ಅವ್ರಿಗೆ. ನೀವು ಬರೀಬೇಕು. ಈ ತಾಲೂಕಿನ ಜನಕ್ಕೆ ಎಚ್ಚರ ಆಗಬೇಕು. ಯಾವ ರೀತಿ ವಾಮ ಮಾರ್ಗದಿಂದ ಅಧಿಕಾರ ಹಿಡಿತಾರೆ, ಇವ್ರ ಅಧಿಕಾರ ಹೆಂಗ್ ನಡೆಸ್ತಾರೆ, ಏನೇನು ಕೊಡ್ತಾರೆ ಅಂತ ನಾವು ನೋಡೋಣ. ನಮ್ಮ ಹೆಣ್ಮಕ್ಳಿಗೆ ಅನ್ಯಾಯ ಆಗಿರ್ಬೋದು, ಆ ಹೆಣ್ಮಕ್ಳಿಗೆ ನಮ್ಮದು ಸರ್ಕಾರ ಬರ್ತದೆ, ನಾವು ಅಧಿಕಾರಕ್ಕೆ ಬರ್ತೀವಿ. ನಾವು ಇವತ್ತು ಚುನಾವಣೆ ನಡೆದ್ರು ನಾವು ಸರ್ಕಾರ ತರ್ತೀವಿ, ಅಧಿಕಾರಕ್ಕೆ ಬರ್ತೀವಿ. ಆವತ್ತಿನ ಸಂದರ್ಭದಲ್ಲಿ ಯಾರ್ಯಾರಿಗೆ ಅನ್ಯಾಯ ಆಗಿದೆ ಅವ್ರಿಗೆ ನ್ಯಾಯವನ್ನು ಕೊಡಿಸುವಂಥ ಕೆಲಸ ಪ್ರಾಮಾಣಿಕವಾಗಿ ನಾನು ಮಾಡ್ತೀನಿ. ಥ್ಯಾಂಕ್ ಯು. ಬಿಜೆಪಿ ಮೆಂಬರ್ ಹೋಗಿ ಭೇಟಿನೇ ಆಗಿರಲಿಲ್ಲ ಅಂತ ಏನು ಕೇಳಿರಲಿಲ್ಲ ಅಂತ. ಬಿಜೆಪಿ ಮೆಂಬರ್ನ ನಾವೇ ಕರೆಸಿ ಎಲ್ಲ ಮಾತಾಡಿದ್ದು. ಬಿಜೆಪಿ ಮೆಂಬರು ಆಮೇಲೆ ಆ ನಾಯಕರು ಪಾಪ ಅವ್ರಿಗೆ ಅವರೇ ಪ್ರಶ್ನೆ ಆಗ್ತದೆ ಆತ್ಮಸಾಕ್ಷಿಗೆ. ನಮ್ಗೆ ಒಂದು ಮೆಂಬರ್ ಇದ್ದವ್ರಿಗೆ ಅಧ್ಯಕ್ಷರು ಮಾಡಿದ್ರು. ಅವ್ರಿಗೆ ಅನ್ಯಾಯ ಮಾಡಬಾರ್ದು. ಯಾಕೆ ಅವ್ರು ಓಟ್ ಹಾಕ್ಲಿಲ್ವಾ? ನಾಗರತ್ನಮ್ಮನವ್ರಿಗೆ ಅಧ್ಯಕ್ಷ ಆಗಬೇಕಾದ್ರೆ ಕೈ ಎತ್ತಲಿಲ್ವಾ? ರೇಖಾ ನವೀನ್ ಅವ್ರು ಕೈ ಎತ್ತಲಿಲ್ವಾ? ತಿರ್ಗಾ ಅವ್ರಿಗೆ ಬಂದು ಕೈ ಎತ್ತಬೇಕು ಅನ್ನೋದು ಯಾರಿಗಿರ್ಬೇಕು? ಏನ್ ನೋಟಿಸ್ ಕೊಡ್ತಾರೆ, ಓಟ್ ಹಾಕ್ಬೇಕಲ್ವೇನ್ರಿ? ಸರ್ ಎಲ್ಲೋ ಒಂದು ಕಡೆ ನಿಮ್ಮ ಪುರಸಭಾ ಸದಸ್ಯರನ್ನ ಒಗ್ಗೂಡಿಸ್ಕೊಂಡು ಹೋಗೋದ್ರಲ್ಲಿ ವಿಫಲರಾಗಿದ್ರೆ? ಹೌದು, ನಾನು ವಿಫಲ ಆಗಿದ್ದೀನಿ. ಅದರಲ್ಲಿ ಸಫಲರಾಗಿರೋದು ಬಾಲಕೃಷ್ಣ ಅವರು. ಆ ಫಲ ಉಣ್ತಾರೆ ಅವರು. ನಾನು ವಿಫಲನಾಗಿದ್ದೇನೆ, ಬಾಲಕೃಷ್ಣ ಸಫಲ ಆಗಿದ್ದಾರೆ. ಅದ್ರ ಫಲ ಅವ್ರು ಉಣ್ತಾರೆ, ಅವರೇ ಊಟ ಮಾಡಿ. ವಿಪ್ ಕೊಟ್ಟಿದ್ದೀವಿ, ಕಾನೂನು ರೀತಿ ಕ್ರಮ ಜರುಗಿಸ್ತೀವಿ. ಕಾನೂನು ಪ್ರಕಾರ ಆಗುತ್ತೆ. ಅದನ್ನೆಲ್ಲ ಹೇಗಾಗುತ್ತೆ ಅಂತ ನಾವು ಹೇಳ್ಬಾರ್ದು. ಕಾನೂನು ರೀತಿ ಕ್ರಮ ಆಗುತ್ತೆ. 7 days ಮುಂಚೆ ವಿಚಾರ ಮಾಡಿ. 7 days ಮೊದಲೇ ವಿಚಾರ ವಿಪ್ಪು 7 days ಮುಂಚೆ ಮಾಡಬೇಕು, ಇದನ್ನು ಮಾಡಬೇಕು ಅನ್ನೋದು ಕ್ರಮ ಇಲ್ಲ. ಕ್ರಮವಾಗಿ ಕಾನೂನು ರೀತಿ ಏನು ವಿಪ್ ಕೊಡ್ಬೇಕು ಕೊಟ್ಟಿದ್ದಾರೆ. 10+1 ಇತ್ತು, ನಾನು ಸೇರಿ 10+1 ಅರ್ಮ ಮಾಡಿಲ್ಲ. ನಾವು ಜೊತೆಗೆ ಹೌದು, ಅವ್ರು ಗೆದ್ದಿದ್ದಾರೆ. ಅದರಲ್ಲೇನು ಡಿಸ್ಪ್ಯೂಟ್ ಇಲ್ಲ, ಅವ್ರು ಗೆದ್ದಿದ್ದಾರೆ. ನಾವು ಯಾರ ಮತಕ್ಕೂ ಕೈ ಹಾಕಿಲ್ಲ. ನಮ್ಮ ಮತದ ನಾವಿಲ್ಲ, ಅವರು ಅದರಲ್ಲಿ ವಿಫಲರಾಗಿರೋದು ಅವರು ಅಂತ. ಹೌದು, ನಾವು ವಿಫಲರಾಗಿದ್ದೇವೆ. ಇದರಿಂದ ಏನೇನು ನಡೆದಿದೆ ಅಂತ ಹೇಳ್ದಲ್ಲ. ಯಾರ್ಯಾರು ಎಷ್ಟೆಷ್ಟು ದುಡ್ಡು ಕೊಟ್ಟವ್ರೆ, ಯಾರ್ಯಾರು ಎಲ್ಲೆಲ್ಲಿ ಕಾಂಪ್ಲೇಂಟ್ ಮಾಡವ್ರೆ, ಯಾರ್ಯಾರನ್ನು ಕರ್ಸಿ ಕೊಟ್ಟಿದ್ದಾರೆ ಎಲ್ಲ ಗೊತ್ತಿದೆಯಲ್ಲ. ಸರ್ ಇವೆಲ್ಲ ನಿಮ್ಗೆ ಗೊತ್ತಿರಲಿಲ್ಲ ಸರ್? ಗೊತ್ತಿತ್ತು ನನಗೆ. ಇದನ್ನ ಫೇಸ್ ಮಾಡ್ಬೇಕಲ್ವಾ? ಈಗ ಹಿಂದೆ 4 ಜನ ಇದೇ MN ಮಂಜುನಾಥ್ ಅವ್ರನ್ನ ಅಧ್ಯಕ್ಷ ಮಾಡಕ್ಕೆ ಕೊಟ್ಟಾಗ 4 ಜನ ಕೈ ಕೊಟ್ಟು ಹೋದ್ರು. ಏನಾಯ್ತು? ಅದ ಇವ್ರಿಗೆ ಅಲ್ಲಿ ಅನ್ಯಾಯ ಆಗಿದ್ದಕ್ಕೆ ಇನ್ನೊಂದು ಒಳ್ಳೆ ಸ್ಥಾನ ಸಿಗ್ತಾವ. ಪ್ರಾಧಿಕಾರದ ಅಧ್ಯಕ್ಷರು ಮಾಡಿದ್ರು. ನೆಕ್ಸ್ಟ್ ಅವ್ರಿಗೂ ಅಧಿಕಾರ ಸಿಗ್ತದೆ. ಸೋತಾದ್ಮೇಲೆ ಹಂಗೆ ಹೇಳೋದು. ಹೌದು, ನಾವು ಸೋತಿದ್ದೀವಿ. ಈಗ ಬಿಡದಿಲ್ ಸೋತವ್ರಲ್ಲಿ ಏನು ಹೇಳ್ತಾರೆ? ಹಂಗೆ ತಾನೆ ಅವ್ರು ಹೇಳ್ತಾರೆ, ನಾವು ಹಂಗೆ 4 ಜನನ ಸಂಪರ್ಕ ಮಾಡಿರಲಿಲ್ಲ ಸರ್. ಏನು ಮಾತಾಡಿರಲಿಲ್ಲ. ಎಲ್ಲ ಮಾಡಿದ್ವಿ. ಪಾಪ ಅವರು ಸ್ವಲ್ಪ ಸ್ಪೀಡಾಗಿ ಹೋಗಿದ್ದಾರೆ. ಆ ಸ್ಪೀಡ್ ಎಷ್ಟು ದಿನ ಇರ್ತದೆ ಅಂತ ನೋಡೋಣ. ಸರ್ ತಾಲೂಕು ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳಿಗೆ ಅಧ್ಯಕ್ಷ ಆಯ್ಕೆ ಯಾವಾಗ ಸರ್? ಹ್ಞೂ, ಯಾವ ಮಾಡಿದ್ರು ಸರ್ ಈಗ ಪದಾಧಿಕಾರಿಗಳು? ಪದಾಧಿಕಾರಿಗಳು ಮಾಡ್ತಾ ಇದ್ದೀವಿ. 28ನೇ ತಾರೀಕು ಕನಕಪುರದಲ್ಲಿ ಸಭೆ ಇದೆ. ಆ ಸಭೆಯಲ್ಲಿ ಯಾರನ್ನ ಮಾಡಬೇಕು ತೀರ್ಮಾನ ತೆಗೆದುಕೊಳ್ಳಿ. ಸರ್ ಮುನಿರತ್ನ ವಿಚಾರವಾಗಿ ಸರ್ ಏನು ಹೇಳ್ತೀನಿ ಸರ್? ನಾವು ವಿಚಾರ ನಮ್ಗೆ ಯಾಕೆ, ನಮ್ಮ ತಾಲೂಕು ಇದ್ರೆ ಮಾತಾಡ್ತೀವಿ. ಅಲ್ಲ ಇದರಲ್ಲಿ ಮಾಜಿ ಶಾಸಕರು ಒಬ್ಬರು ಅಂತ ತಳ್ಕಾಗ್ತಾ ಇದೆ ಸರ್ ಈ ವಿಚಾರ. 6,000 ಜನ ಹೇಳ್ಕೊಳ್ಳಿ. ಅಲ್ಲ ಮಾಗಡಿ ತಾಲೂಕಿನ ಮಾಜಿ ಶಾಸಕರು ಅಂತ ಒಂದು ಮಾಜಿ ಶಾಸಕರು 8 ಜನ ಇದ್ದಾರೆ. ಹೌದು. ದಲಿತ ಸಮುದಾಯನ ಮತ್ತು ಒಕ್ಕಲಿಗ ಸಮುದಾಯನ ಹೀನಮಾನವಾಗಿ ಮಾತಾಡಿದ್ದಾರೆ ವಿಚಾರವಾಗಿ. ನೋಡ್ರಿ, ಏನು ಮಾತಾಡಿದಾರೋ ಬಿಟ್ಟಿದ್ದಾರೋ ನಮಗೆ ಗೊತ್ತಿಲ್ಲ. ಕಾನೂನು ರೀತಿ ಯಾರ್ಯಾರು
ಕ್ರಮ ಆಗಿದೆ, ಅದನ್ನು ಕಾನೂನು ರೀತಿ ಎದುರಿಸ್ಬೇಕು. ಇನ್ನೊಂದು ಹೇಳಿದ್ರೆ ದ್ವೇಷದ ರಾಜಕಾರಣ ಜಾಸ್ತಿನ ಉಳಿಯಲ್ಲ. ಇವ್ರಿಗೆ ಅಧಿಕಾರ ಆದ ಅಂತ ದ್ವೇಷ ಮಾಡಿಬಿಟ್ಟು ದ್ವೇಷ ರಾಜಕಾರಣ ಮಾಡಿದ್ರೆ, ಬೇರೆಯವ್ರ ದೋಸೆ ತೂತಾದ್ರೆ ಇವ್ರಿಗೆ ತವಾನೇ ತೂತು. ದೇಶದ ರಾಜಕಾರಣವನ್ನು ಹುಟ್ಟಾಕಿದೆ ಬಿಜೆಪಿ ಅಂತ ರಾಮಲಿಂಗಾರೆಡ್ಡಿ ದ್ವೇಷದ ರಾಜಕಾರಣ ಯಾವಾಗ ಮಾಡಿದ್ದಾರೆ, ಏನು ಮಾಡಿದ್ದಾರೆ ಅದನ್ನ ನೋಡೋಣ. ಇವರು ದ್ವೇಷದ ರಾಜಕಾರಣ ಮಾಡ್ತಾರಲ್ಲ, ಇವ್ರು ಇನ್ನೆಷ್ಟು ದಿನ ಮಾಡ್ಬಿಟ್ಟಾರು ದ್ವೇಷದ ರಾಜಕಾರಣ? ಈ 3 ವರ್ಷ ಮಾಡ್ತಾರಾ? ನೆಕ್ಸ್ಟ್ ಮಾರ್ಚ್ ಒಳಗಡೆ ಎಲೆಕ್ಷನ್ ಆಯ್ತದೆ. ಸರ್, ಜಿಲ್ಲೆಯಲ್ಲಿ ಪಕ್ಷದ ಸಂಘಟನೆ ಕ್ಷೀಣಿಸ್ತಾ ಇದೆ ಅಂತ ಆರೋಪ ಇದೆ. JDS ಜಿಲ್ಲೆಲ್ಲ ಹಾಂ ಸರ್, ನೋಡಿ ಎಲ್ಲಿ ಕ್ಷೀಣಿಸಿದೆ. ಮೊನ್ನೆ ನಡೆದ ಚುನಾವಣೆಯಲ್ಲಿ ಗೊತ್ತಾಗಿದೆಯಲ್ಲ ನಿಮ್ಗೇನೆ, ಯಾರ ತಾಲೂಕು ಸಂಘಟನೆ ಕ್ಷೀಣಿಸಿದೆ ಅಂತ. ಅಧಿಕಾರ ಇದೆ, ಅವ್ರ ಆಡಂಬರ ಇದೆ, ಸರ್ಕಾರದ ದುಡ್ಡಿದೆ, ಯಥೇಚ್ಛವಾಗಿ ಎಲ್ಲಿ ಮಾಡಿದ್ರು ಕಾರ್ಯಕ್ರಮ ಮಾಡಿದ್ರು ಜನ ಕರೆಸ್ತಾರೆ, ಕಾಸು ಕೊಡ್ತಾರೆ, ಜನ ತುಂಬಿಸ್ತಾರೆ, ಇವೆಲ್ಲ ಮಾಡ್ತಾ ಇದ್ದಾರೆ. ನೋಡಿದ್ದೀನಲ್ಲ ಮೊನ್ನೆ CM ಬಂದಾಗ ಯಾವ ಜನ ಇದ್ರು, ಎಷ್ಟು ಜನ ಇದ್ರು ಎಲ್ಲ ನೋಡಿದ್ದೀವಲ್ಲ. ಜಿಲ್ಲಾಧ್ಯಕ್ಷರಾಗಿದ್ರೆ ಯಾವುದು ಸರ್ಕಾರ ನಡೆಸೋರು, ಸರ್ಕಾರನೇ, ಸರ್ಕಾರದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಎಲ್ಲರೂ. ಓಕೆ ಸರ್, ಥ್ಯಾಂಕ್ ಯು. ತಾವು ಜಿಲ್ಲಾಧ್ಯಕ್ಷರಾಗಿದ್ದೀರಾ, ಚನ್ನಪಟ್ಟಣದ್ದು ಅದರಲ್ಲೂ ಕೂಡ ಶಿಸ್ತು ಕ್ರಮ ಇವತ್ತು ಜರುಗಿಸ್ತಾ ಇದ್ದೀವಿ, ಕಾನೂನು ಹೋರಾಟ ಮಾಡ್ತೀವಿ. ಥ್ಯಾಂಕ್ ಯು ಸರ್.